ದೆಹಲಿ ಹೈಕೋರ್ಟ್ ನ್ಯಾಯಾಧೀಶರ ಮನೆಯಲ್ಲಿ ನಿಜವಾಗಿಯೂ ಅಪಾರ ಪ್ರಮಾಣದ ಹಣ ಸಿಕ್ಕಿದೆಯಾ ಇಲ್ವಾ? ಯಾಕೆ ಈ ಪ್ರಕರಣ ದಿನದಿಂದ ದಿನಕ್ಕೆ ಗೊಂದಲದ ಗೂಡಾಗಿ ಪರಿವರ್ತನೆಯಾಗ್ತಿದೆ? ಅಗ್ನಿಶಾಮಕ ಸಿಬ್ಬಂದಿ ಹಣದ ಕಂತೆ ನೋಡಿದ್ದೇವೆ ಅಂತ ಹೇಳಿರುವಾಗ ಅವರ ಮುಖ್ಯಸ್ಥ ಅಲ್ಲಿ ಹಣ ಇರ್ಲಿಲ್ಲ ಅಂತ ಯಾಕೆ ಹೇಳ್ತಿದ್ದಾರೆ? ಹಣದ ಕಂತೆ ಬೆಂಕಿಯಲ್ಲಿ ಉರಿಯುವ ವಿಡಿಯೋ ಮಾಡಿದ್ಯಾರು? ನನ್ನ ಮನೆಯೊಳಗೆ ಹಣದ ಕಂತೆ ಇರ್ಲೇ ಇಲ್ಲ ಅನ್ನೋ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ಹೇಳಿಕೆ ನಿಜಾನಾ? ಈ ನಿಗೂಢ ಪ್ರಕರಣದ ಬಗ್ಗೆ ಈವರೆಗೆ ಗೊತ್ತಾಗದೇ ಇರುವ ಎಲ್ಲಾ ವಿವರಗಳು ಈ ವರದಿಯಲ್ಲಿದೆ. ದೆಹಲಿ ಹೈಕೋರ್ಟ್ ನ್ಯಾಯಾಧೀಶ ಯಶವಂತ್ ವರ್ಮಾ ಅವರನ್ನ ನಿವಾಸದಲ್ಲಿ ಅಪಾರ ಪ್ರಮಾಣದ ಹಣ ಪತ್ತೆ ಆರೋಪದ ಮೇಲೆ ಹುದ್ದೆಯಿಂದ ಕೆಳಗಿಳಿಸಲಾಗಿದೆ. ತನಿಖೆ ಎದುರಿಸುತ್ತಿರುವ ಅವರನ್ನ ನ್ಯಾಯಾಂಗ ಕೆಲಸದಿಂದ ವಜಾಗೊಳಿಸಲಾಗಿದೆ ಅಂತ ದೆಹಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿಕೆ ಉಪಾಧ್ಯಾಯ ಅವರು ತಿಳಿಸಿದ್ದಾರೆ. ಮುಂದಿನ ಆದೇಶದವರೆಗೆ ಅವರನ್ನ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸದಂತೆ ವಜಾಗೊಳಿಸಲಾಗಿದೆ ಅಂತ ದೆಹಲಿ ಹೈಕೋರ್ಟ್ ಪ್ರಕಟಣೆ ತಿಳಿಸಿದೆ. ಈ ನಡುವೆ ಅವರ ನಿವಾಸದಲ್ಲಿ ಹಣ ಪತ್ತೆ ಆಯಿತು ಅನ್ನೋ ಸುದ್ದಿ, ಆ ನಂತರ ಹಣ ಪತ್ತೆ ಆಗಿರಲಿಲ್ಲ ಅನ್ನೋ ಗೊಂದಲಮಯ ಹೇಳಿಕೆಗಳು, ಹಣದ ಚೀಲಗಳೇ ಕಾಣಿಸ್ತಾ ಇರೋದು, ಹೀಗೆ ಹಲವು ಅನುಮಾನಾಸ್ಪದ ಬೆಳವಣಿಗೆಗಳು ನಡೆದಿವೆ. ಅವರ ನಿವಾಸದಲ್ಲಿ ಲೆಕ್ಕಕ್ಕೆ ಸಿಗದಷ್ಟು ನಗದು ಪತ್ತೆಯಾಗಿರುವ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ಗಂಭೀರವಾಗಿ ತೆಗೆದುಕೊಂಡಿದೆ. ಇಡೀ ಪ್ರಕರಣದಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳೋಕೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರು ಪ್ರಕರಣದ ತನಿಖೆಗೆ ಆಧಾರವಾಗಿರುವ ಆರಂಭಿಕ ವರದಿಗಳನ್ನು ಬಹಿರಂಗಪಡಿಸಿದ್ದಾರೆ. ದೆಹಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಮತ್ತು ದೆಹಲಿ ಪೊಲೀಸ್ ಆಯುಕ್ತರು ಸಲ್ಲಿಸಿದ ವರದಿಗಳು ಮಾರ್ಚ್ 14ರ ರಾತ್ರಿ ಬೆಂಕಿ ಹೊತ್ತುಕೊಂಡ ಸ್ಟೋರ್ ರೂಮ್ನಲ್ಲಿ ನಗದಿದೆ ಅನ್ನಲಾಗಿರೋದರ ಬಗ್ಗೆ ಉಲ್ಲೇಖಿಸಿವೆ. ಸುಪ್ರೀಂ ಕೋರ್ಟ್ನ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾದ ದಾಖಲೆಗಳಲ್ಲಿ ಸ್ಟೋರ್ ರೂಮ್ನಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಸುಟ್ಟ ಕರೆನ್ಸಿ ನೋಟುಗಳ ರಾಶಿಯನ್ನು ಸಂಗ್ರಹಿಸ್ತಾ ಇರುವ ವಿಡಿಯೋ ಇದೆ. ಜೊತೆಗೆ ನಗದು ಬಗ್ಗೆ ತಮಗೆ ಗೊತ್ತಿರಲಿಲ್ಲ ಅನ್ನೋ ನ್ಯಾಯಮೂರ್ತಿ ವರ್ಮಾ ಅವರ ಹೇಳಿಕೆನೂ ಇದೆ. ಈ ಹಿಂದೆ ಸುಪ್ರೀಂ ಕೋರ್ಟ್ ತನ್ನ ಇಬ್ಬರು ಹಾಲಿ ನ್ಯಾಯಾಧೀಶರ ವಿರುದ್ಧದ ಆರೋಪಗಳನ್ನು ನಿರ್ವಹಿಸಿದ ರೀತಿ ನೋಡಿಕೊಂಡ್ರೆ ಇಲ್ಲಿ ಸಿಜೆಐ ಎಲ್ಲವನ್ನೂ ವಿವರವಾಗಿ ಸಾರ್ವಜನಿಕವಾಗಿಡೋದು ವಿಭಿನ್ನ ಅಂತ ಅನಿಸಿದೆ. 2019ರಲ್ಲಿ ಆಗಿನ ಸಿಜೆಐ ರಂಜನ್ ಗೊಗೊಯ್ ವಿರುದ್ಧ ಮಾಡಲಾದ ಲೈಂಗಿಕ ಕಿರುಕುಳ ಆರೋಪಗಳನ್ನು ಅಪಾರದರ್ಶಕವಾಗಿ ನಿರ್ವಹಿಸಿದ್ದಕ್ಕಾಗಿ ಸುಪ್ರೀಂ ಕೋರ್ಟ್ ತೀವ್ರವಾಗಿ ಟೀಕೆಗೆ ಒಳಗಾಗಿತ್ತು. ಸ್ವತಃ ಗೊಗೊಯ್ ತಮ್ಮ ವಿರುದ್ಧದ ಆರೋಪದ ಕುರಿತು ವಿಚಾರಣೆಯ ನೇತೃತ್ವವನ್ನು ತಾವೇ ವಹಿಸೋಕೆ ಆರಂಭದಲ್ಲಿ ಪ್ರಯತ್ನಿಸಿದ್ರು. ನಂತರ ಆಂತರಿಕ ಸಮಿತಿ ಅವರ ವಿರುದ್ಧದ ಆರೋಪಗಳನ್ನು ವಜಾಗೊಳಿಸಿದ ರೀತಿ ಕೂಡ ಪಾರದರ್ಶಕವಾಗಿರಲಿಲ್ಲ ಅನ್ನೋ ಟೀಕೆಗೆ ಒಳಗಾಗಿತ್ತು. ಹಾಗೆಯೇ 2020ರಲ್ಲಿ ಆಂಧ್ರಪ್ರದೇಶದ ಮಾಜಿ ಮುಖ್ಯಮಂತ್ರಿ ಜಗನ್ ಮೋಹನ್ ರೆಡ್ಡಿ ಅವರು ನ್ಯಾಯಮೂರ್ತಿ ಎನ್.ವಿ. ರಮಣ ವಿರುದ್ಧ ಹೊರಿಸಲಾದ ಆರೋಪಗಳನ್ನು ಆಂತರಿಕ ವಿಚಾರಣೆ ಮೂಲಕ ವಿಲೇವಾರಿ ಮಾಡಲಾಯಿತು. ಅದರ ಕಾರಣವನ್ನು ಕೂಡ ಕಡೆಗೂ ಬಹಿರಂಗಪಡಿಸಿರಲಿಲ್ಲ. ಈಗ ಸುಪ್ರೀಂ ಕೋರ್ಟ್ ವೆಬ್ಸೈಟ್ನಲ್ಲಿ ಭಾನುವಾರ ಅಪ್ಲೋಡ್ ಮಾಡಿದ ದಾಖಲೆಗಳು ನ್ಯಾಯಾಂಗದ ವಿರುದ್ಧದ ಆರೋಪಗಳನ್ನು ಬಹಿರಂಗವಾಗಿ ಎದುರಿಸೋಕೆ ಸುಪ್ರೀಂ ಕೋರ್ಟ್ ಇಚ್ಛಾಶಕ್ತಿ ತೋರಿಸಿದೆ ಅನ್ನೋ ಭರವಸೆ ನೀಡುವ ಹಾಗಿದೆ. ಸಿಜೆಐ ಖನ್ನಾ 3 ನ್ಯಾಯಾಧೀಶರ ಸಮಿತಿಗೆ ಈ ಪ್ರಕರಣದ ಜವಾಬ್ದಾರಿ ವಹಿಸಿದ್ದಾರೆ ಮತ್ತು ತನಿಖೆ ತ್ವರಿತವಾಗಿ ನಡೆಯುವ ನಿರೀಕ್ಷೆ ಮೂಡಿದೆ. ಮಾರ್ಚ್ 14ರಂದು ರಾತ್ರಿ ನವದೆಹಲಿಯ 30 ತೊಗಲಕ್ ಕ್ರೆಸೆಂಟ್ನಲ್ಲಿರುವ ನ್ಯಾಯಮೂರ್ತಿ ವರ್ಮಾ ಅವರ ಅಧಿಕೃತ ನಿವಾಸದ ಔಟ್ ಹೌಸ್ನಲ್ಲಿ ಬೆಂಕಿ ಕಾಣಿಸಿಕೊಳ್ತು. ಆ ಸಮಯದಲ್ಲಿ ನ್ಯಾಯಮೂರ್ತಿ ವರ್ಮಾ ಅವರು ಭೋಪಾಲ್ನಲ್ಲಿ ಇದ್ರು. ಅಗ್ನಿಶಾಮಕ ದಳ ತಕ್ಷಣ ಬಂದು ಬೆಂಕಿಯನ್ನ ನಂದಿಸಿದಾಗ ತುಗಲಕ್ ರಸ್ತೆ ಪೊಲೀಸರು ಕೂಡ ಸ್ಥಳದಲ್ಲೇ ಇದ್ರು ಅಂತ ವರದಿಗಳು ಹೇಳುತ್ತೆ. ಅಪಾರ ಪ್ರಮಾಣದ ನಗದು ಅಲ್ಲಿ ಕಂಡ ಬಗ್ಗೆ ಮಾರ್ಚ್ 15ರಂದು ಸಂಜೆ ದೆಹಲಿ ಪೊಲೀಸ್ ಆಯುಕ್ತರು ದೆಹಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿಕೆ ಉಪಾಧ್ಯಾಯ ಅವರಿಗೆ ವಿವರಿಸಿದ್ರು. ನಂತರ ಮುಖ್ಯ ನ್ಯಾಯಮೂರ್ತಿ ಉಪಾಧ್ಯಾಯ ಅವರು ಅದೇ ದಿನ ಸಂಜೆ ಸಿಜೆಐ ಖನ್ನಾ ಅವರೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿ ಪೊಲೀಸ್ ಆಯುಕ್ತರು ತಮಗೆ ಹೇಳಿದ್ದನ್ನ ವಿವರಿಸಿದ್ರು. ಮಾರ್ಚ್ 17ರಂದು ಮುಖ್ಯ ನ್ಯಾಯಮೂರ್ತಿ ಉಪಾಧ್ಯಾಯ ಅವರು ನ್ಯಾಯಮೂರ್ತಿ ವರ್ಮಾ ಅವರನ್ನ ಭೇಟಿಯಾಗಿ ಔಟ್ ಹೌಸ್ನ ನೆಲದ ಮೇಲೆ ಸುಟ್ಟು ಹೋದ ಕರೆನ್ಸಿ ನೋಟುಗಳ ವಿಡಿಯೋ ಮತ್ತು ಛಾಯಾಚಿತ್ರಗಳ ಸಾಕ್ಷ್ಯವನ್ನ ಹಂಚಿಕೊಂಡ್ರು. ಮಾರ್ಚ್ 20ರಂದು ನ್ಯಾಯಮೂರ್ತಿ ಉಪಾಧ್ಯಾಯ ಅವರು ಸಿಜೆಐ ಖನ್ನಾ ಅವರೊಂದಿಗೆ ವಿಡಿಯೋ ಮತ್ತು ಛಾಯಾಚಿತ್ರಗಳನ್ನು ಹಂಚಿಕೊಂಡ್ರು ಅಂತ ಹೇಳಲಾಗಿದೆ. ಮಾರ್ಚ್ 21ರಂದು ದೆಹಲಿ ಮುಖ್ಯ ನ್ಯಾಯಮೂರ್ತಿ ಉಪಾಧ್ಯಾಯ ಅವರು ನ್ಯಾಯಮೂರ್ತಿ ವರ್ಮಾ ನಿವಾಸದಲ್ಲಿನ ಬೆಂಕಿ ಮತ್ತು ಸುಟ್ಟು ಹೋದ ನಗದು ಬಗ್ಗೆ ಸಿಜೆಐ ಖನ್ನಾ ಅವರಿಗೆ ಔಪಚಾರಿಕ ವರದಿ ಕಳಿಸಿದ್ರು. ಅದಕ್ಕೆ ಸಂಬಂಧಿಸಿ ಸಿಜೆಐ ಖನ್ನಾ ಅವರು ಕೆಲವು ಹೆಚ್ಚುವರಿ ಮಾಹಿತಿಗಾಗಿ ಕೇಳಿದ್ರು. ಅಲ್ಲದೆ ವರದಿಯಲ್ಲಿನ ವಿವರಗಳಿಗೆ ನ್ಯಾಯಮೂರ್ತಿ ವರ್ಮಾ ತಮ್ಮ ಲಿಖಿತ ಪ್ರತಿಕ್ರಿಯೆ ನೀಡಬೇಕು ಅಂತ ಸಿಜೆಐ ಸೂಚಿಸಿದ್ರು. ಅದೇ ದಿನ ನ್ಯಾಯಮೂರ್ತಿ ವರ್ಮಾ ಅವರ ಲಿಖಿತ ಸಲ್ಲಿಕೆ ಸ್ವೀಕರಿಸುವ ಮೊದಲೇ ಅವರನ್ನ ಅಲಹಾಬಾದ್ ಹೈಕೋರ್ಟ್ಗೆ ವರ್ಗಾಯಿಸೋಕೆ ಸುಪ್ರೀಂ ಕೋರ್ಟ್ ನಿರ್ಧರಿಸಿತು. ಅಂತಿಮವಾಗಿ ಮಾರ್ಚ್ 22ರಂದು ನ್ಯಾಯಮೂರ್ತಿ ವರ್ಮಾ ಅವರ ಪ್ರತಿಕ್ರಿಯೆ ಪಡೆದ ನಂತರ ಔಪಚಾರಿಕ ತನಿಖಾ ಸಮಿತಿಯನ್ನು ರಚಿಸಲಾಯಿತು ಮತ್ತು ಈ ಸಂಬಂಧದ ಪತ್ರ ವ್ಯವಹಾರದ ಮರು ಮುದ್ರಿತ ಆವೃತ್ತಿಗಳನ್ನು ಕೂಡ ಸುಪ್ರೀಂ ಕೋರ್ಟ್ ಬಹಿರಂಗಪಡಿಸಿತು. ಬೆಂಕಿ ಆರಿಸಿದ ನಂತರ 4ರಿಂದ 5 ಅರ್ಧ ಸುಟ್ಟ ಗೋಣಿಚೀಲಗಳು ಪತ್ತೆಯಾಗಿವೆ. ಮತ್ತದರಲ್ಲಿ ಸುಟ್ಟು ಹೋದ ನೋಟುಗಳು ಪತ್ತೆಯಾಗಿವೆ. ಅವಶೇಷಗಳು ಕಂಡುಬಂದಿದೆ ಅಂತ ಮಾರ್ಚ್ 15ರಂದು ದೆಹಲಿ ಪೊಲೀಸ್ ಆಯುಕ್ತ ಸಂಜಯ್ ಅರೋರಾ ಅವರು ಮುಖ್ಯ ನ್ಯಾಯಮೂರ್ತಿ ಉಪಾಧ್ಯಾಯ ಅವರಿಗೆ ಹೇಳಿರುವ ವಾಟ್ಸಾಪ್ ಸಂದೇಶ ಕೂಡ ಅಪ್ಲೋಡ್ ಮಾಡಿದ ದಾಖಲೆಗಳಲ್ಲಿದೆ. 1 ನಿಮಿಷ ಮತ್ತು 7 ಸೆಕೆಂಡ್ಗಳ ಉದ್ದದ ವಿಡಿಯೋ ಕ್ಲಿಪ್ ಅನ್ನು ಕೂಡ ಆಯುಕ್ತರು ಹಂಚಿಕೊಂಡಿದ್ದಾರೆ. ಇದರಲ್ಲಿ ಅಗ್ನಿಶಾಮಕ ದಳದ ಸಿಬ್ಬಂದಿ ₹500 ನೋಟುಗಳಿರುವ ಹಲವಾರು ಚೀಲಗಳ ಸುಟ್ಟ ಅವಶೇಷಗಳನ್ನು ಸಂಗ್ರಹಿಸ್ತಾ ಇರುವುದನ್ನು ಕಾಣಬಹುದು.
ಚಿತ್ರೀಕರಣ ಮಾಡ್ತಿರುವ ವ್ಯಕ್ತಿ ಹಿಂದಿಯಲ್ಲಿ ವ್ಯಂಗ್ಯವಾಗಿ ಮಹಾತ್ಮ ಗಾಂಧಿ ಉರಿದು ಹೋಗ್ತಿದ್ದಾರೆ ಅಂತ ಹೇಳಿರೋದೂ ಇದೆ. ಮೂರನೇ ವ್ಯಕ್ತಿ ತನ್ನ ಮೊಬೈಲ್ ಫೋನ್ನಿಂದ ದೃಶ್ಯವನ್ನ ಚಿತ್ರೀಕರಿಸುತ್ತಿರೋದನ್ನು ಕೂಡ ಕಾಣಬಹುದು. ನಗದು ಮೌಲ್ಯವನ್ನ ಅಂದಾಜು ಮಾಡುವುದು ಅಸಾಧ್ಯ, ಆದರೆ ಅದು ಖಂಡಿತವಾಗಿಯೂ ದೊಡ್ಡ ಮೊತ್ತವಾಗಿದೆ. ವಿಡಿಯೋವನ್ನ ಯಾರು ಚಿತ್ರೀಕರಿಸಿದ್ರು ಅನ್ನೋದು ತಿಳಿದಿಲ್ಲ. ಕರೆನ್ಸಿ ನೋಟುಗಳ ವಿವರಣೆಯೂ ಸೇರಿದಂತೆ ಸ್ಟೋರ್ ರೂಮ್ನಲ್ಲಿನ ಹಾನಿಯ ಔಪಚಾರಿಕ ದಾಸ್ತಾನು ಕುರಿತ ವರದಿಯನ್ನ ಅಗ್ನಿಶಾಮಕ ಇಲಾಖೆ ಸಿದ್ಧಪಡಿಸಿದ್ಯಾ? ಬೆಂಕಿ ಆಕಸ್ಮಿಕದ ಬಗ್ಗೆ ವರದಿ ಸಲ್ಲಿಸೋದು ಅಗ್ನಿಶಾಮಕ ಇಲಾಖೆಯ ಕಾರ್ಯಾಚರಣಾ ಕಾರ್ಯವಿಧಾನದ ಭಾಗ ಆಗಿರುತ್ತೆ. ದೆಹಲಿ ಅಗ್ನಿಶಾಮಕ ಸೇವಾ ನಿಯಮಗಳ ಷರತ್ತು 45ರ ಪ್ರಕಾರ ಅಗ್ನಿಶಾಮಕ ಸೇವೆಯ ವೆಬ್ಸೈಟ್ನಲ್ಲಿ ಒದಗಿಸಲಾದ ಲಿಂಕ್ ಮೂಲಕ ಅಗ್ನಿಶಾಮಕ ವರದಿಯನ್ನ ಘಟನೆ ಸಂಭವಿಸಿದ ದಿನಾಂಕದಿಂದ 72 ಗಂಟೆಗಳ ಒಳಗೆ ಆನ್ಲೈನ್ನಲ್ಲಿ ಲಭ್ಯವಾಗುವಂತೆ ಮಾಡಬೇಕು. 72 ಗಂಟೆಗಳ ನಂತರವೇ ಸುದ್ದಿ ಪ್ರಕಟವಾದ ಕಾರಣ ಅರ್ಧ ಸುಟ್ಟ ನೋಟುಗಳನ್ನು ನಿಜವಾಗಿಯೂ ರಕ್ಷಿಸಿದ್ರೆ ಅಗ್ನಿಶಾಮಕ ಇಲಾಖೆ ಹಣದ ಬಗ್ಗೆ ಯಾವುದೇ ಉಲ್ಲೇಖವನ್ನ ಯಾಕೆ ಅಪ್ಲೋಡ್ ಮಾಡಲಿಲ್ಲ? ಮತ್ತವರು ನಿಜವಾಗಿಯೂ ಅಂತಹ ರೆಕಾರ್ಡಿಂಗ್ ಮಾಡಿದ್ರೆ ಯಾವುದೇ ಅಧಿಕೃತ ವರದಿಗಳಲ್ಲಿ ಈ ನಮೂದನ್ನ ಯಾಕೆ ಉಲ್ಲೇಖಿಸಲಾಗಿಲ್ಲ ಅನ್ನೋದು ಈಗಿನ ಪ್ರಶ್ನೆ. ವರದಿ ಪ್ರಕಾರ ಯಾವುದೇ ನಗದು ಕಂಡು ಬಂದಿಲ್ಲ ಅಂತ ದೆಹಲಿ ಅಗ್ನಿಶಾಮಕ ಸೇವೆಗಳ ಮುಖ್ಯಸ್ಥ ಅತುಲ್ ಗರ್ಗ್ ಮಾರ್ಚ್ 22ರಂದು ಹೇಳಿದ್ದಾರೆ. ಬೆಂಕಿ ನಂದಿಸಿದ ತಕ್ಷಣ ನಾವು ಘಟನೆ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ದೇವೆ. ನಂತರ ಅಗ್ನಿಶಾಮಕ ದಳದ ಸಿಬ್ಬಂದಿ ಅಲ್ಲಿಂದ ಹೊರಟಿದೆ. ಬೆಂಕಿ ನಂದಿಸುವ ವೇಳೆಯಲ್ಲಿ ಯಾವುದೇ ನಗದು ಸಿಕ್ಕಿಲ್ಲ ಅಂತ ಡಿಎಫ್ಎಸ್ ಮುಖ್ಯಸ್ಥರು ಹೇಳಿರೋದಾಗಿ ವರದಿಯಾಗಿದೆ. ಆದರೆ ಅದೇ ಗರ್ಗ್ ಅವರು ತಾನು ಈ ಹೇಳಿಕೆ ನೀಡಿಲ್ಲ ಅಂತ ಹೇಳಿರೋದಾಗಿ ಮತ್ತೊಂದು ವರದಿ ಹೇಳುತ್ತೆ. ಅಗ್ನಿಶಾಮಕ ದಳದ ಸಿಬ್ಬಂದಿನೇ ಸುಟ್ಟ ನಗದನ್ನ ಗುಡಿಸ್ತಾ ಇರೋದು ವಿಡಿಯೋದಲ್ಲಿರುವಾಗ ನಗದು ಸಿಕ್ಕಿಲ್ಲ ಅಂತ ಗರ್ಗ್ ಯಾಕೆ ಹೇಳಿದ್ರು ಅನ್ನೋದು ಸ್ಪಷ್ಟವಾಗಿಲ್ಲ. ನ್ಯಾಯಮೂರ್ತಿ ವರ್ಮಾ ತಮ್ಮ ಪ್ರತಿಕ್ರಿಯೆಯಲ್ಲಿ ಘಟನೆ ನಡೆದ ಸ್ಥಳದಲ್ಲಿ ತಕ್ಷಣವೇ ವಿಡಿಯೋ ಮಾಡಲಾಯ್ತಾ ಅಂತ ಕೇಳಿದ್ದಾರೆ. ಆದರೆ ವಿಡಿಯೋವನ್ನ ಅದೇ ಸ್ಟೋರ್ ರೂಮ್ನಲ್ಲಿ ಚಿತ್ರೀಕರಿಸಿದ್ದ ಅನ್ನೋದನ್ನ ಅವರು ಪ್ರಶ್ನೆ ಮಾಡೋದಿಲ್ಲ. ಅಂದ್ರೆ ನಗದು ಇತ್ತು ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಅದು ಯಾರಿಗೆ ಸೇರಿದ್ದ ನಗದು ಅನ್ನೋದರ ಬಗ್ಗೆನೂ ಅನುಮಾನ ಇಲ್ಲವಾದರೂ ನ್ಯಾಯಮೂರ್ತಿ ವರ್ಮಾ ಹಣ ತಮ್ಮದಲ್ಲ ಅಂತ ಹೇಳಿದ್ದಾರೆ. ವಿಡಿಯೋದಲ್ಲಿರೋದನ್ನ ನೋಡಿ ನನಗೆ ಆಘಾತ ಆಯಿತು. ಇದು ನನ್ನ ವಿರುದ್ಧ ಅಪಪ್ರಚಾರ ಮಾಡೋಕೆ ನಡೆಸಿದ ಪಿತೂರಿ ಅಂತ ಸ್ಪಷ್ಟವಾಗಿ ಕಂಡು ಬಂದಿದೆ ಅಂತ ಅವರು ಹೇಳಿದ್ದಾರೆ. ಬೆಂಕಿ ನಂದಿಸಿದ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಲಾಯಿತು ಅಂತ ಡಿಎಫ್ಎಸ್ ಮುಖ್ಯಸ್ಥ ಗರ್ಗ್ ತಿಳಿಸಿದ್ದಾರೆ. ಆದರೆ ಸ್ಥಳದಲ್ಲಿದ್ದ ದೆಹಲಿ ಪೊಲೀಸ್ ಸಿಬ್ಬಂದಿಗೆ ದೊಡ್ಡ ಪ್ರಮಾಣದ ನಗದಿರೋ ಬಗ್ಗೆ ತಿಳಿದಿತ್ತು ಮತ್ತು ಸ್ಥಳದ ಸೂಕ್ಷ್ಮತೆಯನ್ನ ಗಮನಿಸಿದ್ರೆ ಈ ಮಾಹಿತಿಯನ್ನ ಉನ್ನತಾಧಿಕಾರಿಗಳಿಗೆ ತಿಳಿಸಿರಲೇಬೇಕು. ನಗದು ಇತ್ತು ಅನ್ನೋದರ ಬಗ್ಗೆ ಪೊಲೀಸ್ ಆಯುಕ್ತರು ದೆಹಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಮಾಹಿತಿ ನೀಡಿದ್ರು ಅನ್ನೋದು ಈಗಿರುವ ಮಾಹಿತಿ. ಪೊಲೀಸರು ಸಾಮಾನ್ಯವಾಗಿ ದೊಡ್ಡ ಪ್ರಮಾಣದ ನಗದು ಕಂಡ್ರೆ ಕೇಸ್ ದಾಖಲಿಸುವ ಸಾಧ್ಯತೆ ಇರುತ್ತೆ. ಆದರೆ ಹೇಗೆ ಮುಂದುವರಿಬೇಕು ಅನ್ನೋದರ ಕುರಿತು ರಾಜಕೀಯ ಮಾರ್ಗದರ್ಶನ ಕೋರಿರಲೂಬಹುದು. ನ್ಯಾಯಾಧೀಶರ ವಿರುದ್ಧ ಎಫ್ಐಆರ್ ದಾಖಲಿಸೋಕೆ ಮುಖ್ಯ ನ್ಯಾಯಾಧೀಶರ ಅನುಮತಿ ಅಗತ್ಯವಿದ್ದರೂ ಹಲವಾರು ವ್ಯಕ್ತಿಗಳಿಗೆ ಪ್ರವೇಶವಿದ್ದ ಔಟ್ ಹೌಸ್ನಲ್ಲಿ ನಗದು ಇತ್ತು ಅನ್ನೋದು ಅಪರಿಚಿತ ವ್ಯಕ್ತಿಗಳ ವಿರುದ್ಧ ಪ್ರಕರಣ ದಾಖಲಿಸೋಕೆ ಸಾಕಾಗಿತ್ತು. ಆದರೆ ಹಾಗ್ಯಾಕೆ ಮಾಡಲಿಲ್ಲ ಮತ್ತು ಯಾಕೆ ಸಾಕ್ಷ್ಯ ಪಡೆಯಲಿಲ್ಲ ಅನ್ನೋ ಪ್ರಶ್ನೆಗಳು ಏಳುತ್ತೆ. ವಶಪಡಿಸಿಕೊಂಡ ನಗದು ಕಣ್ಮರೆ ಆಗಿರೋದ್ರಿಂದ ಭಾಗಶಃ ಸುಟ್ಟ ನೋಟುಗಳನ್ನು ಪಡೆಯೋಕೆ ಪೊಲೀಸರು ವಿಫಲರಾಗಿದ್ದಾರೆ ಅನ್ನೋದು ಹಲವು ಊಹಾಪೋಹಗಳಿಗೆ ಎಡೆ ಮಾಡಿಕೊಟ್ಟಿದೆ. ಸಾಕ್ಷ್ಯಗಳ ಕಣ್ಮರೆಯ ಬಗ್ಗೆ ಪೊಲೀಸ್ ಮುಖ್ಯಸ್ಥರೇ ವಿವರಣೆ ನೀಡಿದ್ದಾರೆ. ಮಾರ್ಚ್ 15ರ ಬೆಳಗ್ಗೆ ಕೆಲ ಭಗ್ನಾವಶೇಷಗಳು ಮತ್ತು ಅರ್ಧ ಸುಟ್ಟ ವಸ್ತುಗಳನ್ನು ತೆಗೆದುಹಾಕಲಾಗಿದೆ ಅನ್ನೋ ಮಾಹಿತಿಯನ್ನ ಪೊಲೀಸ್ ಆಯುಕ್ತರು ಮಾರ್ಚ್ 16ರಂದು ದೆಹಲಿ ಮುಖ್ಯ ನ್ಯಾಯಾಧೀಶರಿಗೆ ತಿಳಿಸಿದ್ರು ಅನ್ನೋದು ಈಗ ಗೊತ್ತಾಗಿರುವ ಮಾಹಿತಿ. ಸಿಜೆಐ ಖನ್ನಾ ಸೂಚನೆಯಂತೆ ನ್ಯಾಯಮೂರ್ತಿ ವರ್ಮಾ ಅವರಿಗೆ ದೆಹಲಿ ಮುಖ್ಯ ನ್ಯಾಯಮೂರ್ತಿಗಳು ಮಾರ್ಚ್ 15ರಂದು ಸ್ಟೋರ್ ರೂಮ್ನಿಂದ ಸುಟ್ಟು ಹೋದ ಹಣವನ್ನ ತೆಗೆದವರು ಯಾರು ಅನ್ನೋ ಪ್ರಶ್ನೆ ಕೇಳಿದ್ರು. ಅದಕ್ಕೆ ನ್ಯಾಯಮೂರ್ತಿ ವರ್ಮಾ, ನಾನು ಅಥವಾ ನನ್ನ ಕುಟುಂಬದವರು ಆ ಸ್ಟೋರ್ ರೂಮ್ನಲ್ಲಿ ಯಾವುದೇ ಹಣವನ್ನ ಯಾವತ್ತೂ ಇಟ್ಟಿಲ್ಲ ಎಂದಿದ್ದಾರೆ. ಯಾರೂ ಬಂದು ಹೋಗಬಹುದಾಗಿದ್ದ ಔಟ್ ಹೌಸ್ನಲ್ಲಿ ಹಣ ಇತ್ತು ಅನ್ನೋದೇ ನಂಬಲಾಗದ ಸಂಗತಿ ಅಂತ ಅವರು ಹೇಳಿದ್ದಾರೆ. ನನ್ನ ಮನೆಯ ಯಾರೂ ಆ ಕೋಣೆಯಲ್ಲಿ ಸುಟ್ಟ ನೋಟುಗಳು ಕಂಡಿರೋ ಬಗ್ಗೆ ಹೇಳಿಲ್ಲ ಅಂತಾನೂ ಅವರು ಹೇಳಿದ್ದಾರೆ. ಅಂತಹ ಯಾವುದನ್ನಾದರೂ ಸೀಸ್ ಮಾಡಿದ ಬಗ್ಗೆ ನಮಗೆ ತಿಳಿಸಿಲ್ಲ ಅಂತಾನೂ ಸ್ಪಷ್ಟವಾಗಿ ಹೇಳಿದ್ದಾರೆ. ಸ್ಥಳದಲ್ಲಿ ಯಾವುದೇ ನೋಟುಗಳು ಕಂಡು ಬಂದಿತ್ತು ಅನ್ನೋದರ ಬಗ್ಗೆ ಅಥವಾ ತೆಗೆದು ಹಾಕಲಾಗಿದೆ ಅನ್ನೋದರ ಬಗ್ಗೆ ಹಾಜರಿದ್ದ ಸಿಬ್ಬಂದಿಯನ್ನ ವಿಚಾರಣೆ ನಡೆಸಿದ್ದೇನೆ. ಅಂತಹ ಯಾವುದೂ ಇರಲಿಲ್ಲ ಮತ್ತು ವಶಪಡಿಸಿಕೊಳ್ಳಲಾಗಿದೆ ಎನ್ನಲಾಗುವ ಸುಟ್ಟ ನೋಟುಗಳ ಚೀಲಗಳು ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಸ್ಟೋರ್ ರೂಮ್ ಲಾಕ್ ಇಲ್ಲದೆ ಇತ್ತ, ಯಾರಾದರೂ ಪ್ರವೇಶ ಮಾಡಬಹುದಿತ್ತ ಅನ್ನೋ ಪ್ರಶ್ನೆನೂ ಏಳುತ್ತೆ. ಸುಪ್ರೀಂ ಕೋರ್ಟ್ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾದ ಮಾಹಿತಿ ಪ್ರಕಾರ ಪೊಲೀಸ್ ಆಯುಕ್ತರ ವರದಿ ಸ್ಟೋರ್ ರೂಮ್ ಅನ್ನ ಲಾಕ್ ಮಾಡಲಾಗಿತ್ತು ಅಂತಾನೆ ಹೇಳುತ್ತೆ. ಆದರೆ ನ್ಯಾಯಮೂರ್ತಿ ವರ್ಮಾ ಅವರ ಖಾಸಗಿ ಕಾರ್ಯದರ್ಶಿ ಮನೆಯಲ್ಲಿನ ಬೇಡವಾದ ವಸ್ತುಗಳನ್ನು ಇಡೋಕೆ ಸ್ಟೋರ್ ರೂಮ್ ಬಳಸಲಾಗ್ತಿತ್ತು ಮತ್ತು ಅದನ್ನ ಲಾಕ್ ಮಾಡಿರಲಿಲ್ಲ, ಯಾರು ಬೇಕಾದರೂ ಪ್ರವೇಶ ಮಾಡಬಹುದಾಗಿತ್ತು ಅಂತ ದೆಹಲಿ ಮುಖ್ಯ ನ್ಯಾಯಮೂರ್ತಿಗಳ ರಿಜಿಸ್ಟ್ರಾರ್ ಮತ್ತು ಕಾರ್ಯದರ್ಶಿಗೆ ನೀಡಿದ ವರದಿಯಲ್ಲಿ ಹೇಳಿದ್ದಾರೆ. ಬೆಂಕಿ ಅವಘಡದ ರಾತ್ರಿ ಅಗ್ನಿಶಾಮಕ ದಳದವರು ಸ್ಟೋರ್ ರೂಮ್ಗೆ ಹೇಗೆ ಪ್ರವೇಶ ಮಾಡಿದ್ರು ಅನ್ನೋದನ್ನ ಯಾವುದೇ ವರದಿಗಳು ಉಲ್ಲೇಖಿಸಿಲ್ಲ.
ಬಾಗಿಲು ಲಾಕ್ ಆಗಿದ್ದಲ್ಲಿ ಅದನ್ನ ಯಾರಾದ್ರೂ ತೆರೆದು ಒಳಗೆ ಹೋಗಿರ್ಬೇಕು ಅಥವಾ ಈಗಾಗಲೇ ತೆರೆದೇ ಇದ್ದಿರಬೇಕು. ಆದ್ರೆ ಇವೆರಡರಲ್ಲಿ ಯಾವುದು ಸತ್ಯ? ಸ್ಟೋರ್ ರೂಮ್ ಸಾಮಾನ್ಯವಾಗಿ ತೆರೆದಿದ್ರೆ ಮತ್ತು ಯಾರೂ ಬಂದು ಹೋಗಬಹುದಾಗಿದ್ರೆ ನಗದು ಬೇರೆಯವರಿಗೆ ಸೇರಿದ್ದಾಗಿರಬಹುದಾ? ಹಾಗಿದ್ದಲ್ಲಿ ಕೋಣೆಗೆ ಪ್ರವೇಶವಿದ್ದ ಪ್ರತಿಯೊಬ್ಬರನ್ನೂ ಪ್ರಶ್ನೆ ಮಾಡಬೇಕಾಗತ್ತೆ ಮತ್ತು ಯಾರಾದ್ರೂ ತಮ್ಮ ಸ್ವಂತ ನಿವಾಸದಲ್ಲಿ ಯಾರು ಬೇಕಾದ್ರೂ ಬಂದು ಹೋಗುವ ಬಗ್ಗೆ ಅಷ್ಟು ನಿಷ್ಕಾಳಜಿ ತೋರಿಸ್ತಾರ ಅಂತ ಕೂಡ ಕೇಳಬೇಕಾಗತ್ತೆ. ಇಡೀ ಪ್ರಕರಣ ನ್ಯಾಯಾಂಗದ ವಿಶ್ವಾಸಾರ್ಹತೆಯ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆಗೆ ಕಾರಣ ಆಗಿದೆ. 3 ನ್ಯಾಯಾಧೀಶರ ಸಮಿತಿಯ ತನಿಖೆ ಹೇಗಿರ್ಲಿದೆ? ಈಗ ವಜಾಗೊಂಡಿರುವ ವರ್ಮಾ ತಾವು ನಿರಪರಾಧಿ ಅಂತ ಸಾಬೀತುಪಡಿಸೋದಕ್ಕೆ ಸಾಧ್ಯನಾ? ಕಾದ್ ನೋಡ್ಬೇಕಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.